ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತೊಂದು ನಾನ್ ವೆಜ್ ರೆಸಿಪಿ, ಭಾರಿ ಈಸಿಯಾದ ಚಿಕನ್ ಕಲ್ಮಿ ಕಬಾಬ್ ರೆಸಿಪಿ ನೋಡಿ. ವಿತ್ ತಂದೂರಿ ವರ್ಷನೂ ನಾನು ತೋರಿಸ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಿದ್ರೆ ಈ ಥರ ಡ್ರೈ ಆದ ಚಿಕನ್ ತಂದೂರಿಯನ್ನು ಓವನ್ ಇಲ್ಲದೇ ಗ್ಯಾಸಲ್ಲೇ ನೀವು ಪ್ಯಾನಲ್ಲಿ ಹೇಗೆ ಮಾಡೋದಂತ ನಾನು ಇವತ್ತು ನಿಮಗೆ ತೋರಿಸಿಕೊಡ್ತಿದ್ದೀನಿ. ಇದು ಒಂದು ಸ್ಟಾರ್ಟರ್ ರೆಸಿಪಿ. ಇದಕ್ಕೆ ಗ್ರೀನ್ ಚಟ್ನಿ ಹಾಕಿ ಹೋಟೆಲ್ಗಿಂತಲೂ ಒಳ್ಳೆಯದಾಗ್ತದೆ ನೀವು ಮನೇಲಿ ಮಾಡಿದರೆ. ಮತ್ತು ಏನು ನಾನು ಇಂಗ್ರೀಡಿಯೆಂಟ್ಸನ್ನು ಆದಷ್ಟು ಈಸಿ ಇರೋ ಇಂಗ್ರೀಡಿಯೆಂಟ್ಸನ್ನೇ ಹಾಕಿ ಮಾಡಿದ್ದೇನೆ. ಇದರಲ್ಲಿ ಬೇರೆ ಬೇರೆ ಆಪ್ಷನ್ಸಲ್ಲಿ ತಂದೂರಿ ಮಾಡ್ತಾರೆ, ಕಲ್ಮಿ ಕಬಾಬ್ ಮಾಡ್ತಾರೆ. ಸೊ ಅದನ್ನು ನಾನು ನಿಮಗೆ ಹೇಳ್ತಾ ಬರ್ತೇನೆ, ಯಾವ ಆಪ್ಷನ್ ಮಾಡಿದರೆ ಹೇಗೆ ಆಗ್ತದೆ ಅಂತ. ಬಟ್ ನಾನು ಸಿಂಪಲ್ ವೇ ನಿಮಗೆ ಈಸಿ ಆಗಲಿ ಅಂತೇಳಿ ನಾನು ಈ ಕಲ್ಮಿ ಕಬಾಬ್ ರೆಸಿಪಿಯನ್ನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಇದು ಗ್ರೀನ್ ಚಟ್ನಿಯಲ್ಲಿ ತಿನ್ಬೋದು. ಸ್ಟಾರ್ಟರ್ ಇದೆ ಆ್ಯಕ್ಚುಲಿ. ಇದು ಗ್ರೀನ್ ಚಟ್ನಿ ಹೇಗೆ ನಾನು ಆಲ್ರೆಡಿ ಆ ವಿಡಿಯೋ ಲಿಂಕನ್ನು ನಿಮಗೆ ಶೇರ್ ಮಾಡಿದ್ದೇನೆ, ಅದು ನಾನು ನಿಮಗೆ ಬಾಯಲ್ಲಿ ಹೇಳ್ತೇನೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಫ್ ತಗೊಳ್ಳಿ, ಗ್ರೀನ್ ಚಿಲ್ಲಿ ನಿಮ್ಮ ಟೇಸ್ಟಿ ತಗೊಳ್ಳಿ, ಶುಂಠಿ ತಗೊಳ್ಳಿ, ಕರ್ಡ್ ಹಾಕಿ ಹುಳಿ ಬದಲಿಗೆ ಲೈಮ್ ಜ್ಯೂಸು ಹಾಕ್ಬೋದು, ಒಂದು 4 ಡ್ರಾಪ್ಸ್. ಮತ್ತು ಪುಟಾಣಿ ಕಡಲೆ ಉಂಟಲ್ಲ, ಅದನ್ನೊಂದು 2 ಟೇಬಲ್ ಸ್ಪೂನ್ ಹಾಕಿ ಚಟ್ನಿ ಮಾಡಿದರೆ ಈ ಗ್ರೀನ್ ಚಟ್ನಿಯಲ್ಲೂ ತಿನ್ಬೋದು, ಸಾಸಲ್ಲಿಯೂ ತಿನ್ಬೋದು. ಬಟ್ ಡ್ರೈ ಆಗಿದ್ದು ಇದು ಸ್ಟಾರ್ಟರ್ ಮಾತ್ರ ಡ್ರೈ ರೆಸಿಪಿ. ಇದನ್ನ ಇವತ್ತು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಇದು ಈಸಿ ಉಂಟು, ಯಾರೂ ಮಾಡ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಡುವ ಇದು ರೆಸಿಪಿ. ಇದು ನೀವು ಇದನ್ನು ಮಾಡಿ ನೋಡಿ. ನಾನೀಗ ಈ ಚಿಕನ್ ಕಲ್ಮಿ ಕಬಾಬನ್ನು ಹೇಗೆ ಮಾಡೋದಂತ ತೋರಿಸಿಕೊಡ್ತಿದ್ದೇನೆ. ಬನ್ನಿ ನೋಡಿ ಕಲಿಯಿರಿ. ನಾವು ಕಲ್ಮಿ ಕಬಾಬ್ ಮಾಡಲಿಕ್ಕೆ ನಾನಿಲ್ಲಿ ಒಂದು 6 ಲೆಗ್ ಪೀಸ್ ತಗೊಂಡಿದ್ದೇನೆ. ಇದು ಫ್ರೋಝನ್ ಚಿಕನ್. ಇದು ಎಲ್ಲ ಫ್ರೋಝನ್ ಚಿಕನ್ ಅಂಗಡಿಯಲ್ಲಿ ನಿಮಗೆ ಲೆಗ್ ಪೀಸ್ ಕೇಳಿದ್ರೆ ಕೊಡ್ತಾರೆ. ಸೊ ಇದನ್ನು ಸ್ವಲ್ಪ ನನಗೆ ಥರ ಕಟ್ ಮಾಡ್ತೇನೆ. ಇದನ್ನು ತೊಳೆದು ತಂದಿದ್ದೇನೆ, ಸರಿ ತೊಳೆದು ತಂದಿದ್ದೇನೆ. ನಾನು ನೀರನ್ನೆಲ್ಲ ಬಸಿದು ತಂದಿದ್ದೇನೆ, ಒಂದು ಚೂರು ನೀರಿಲ್ಲ ಇದರಲ್ಲಿ. ಈ ಥರ ಇದನ್ನು ಕಟ್ ಹಾಕ್ತೇನೆ ನಾನು. ಕೆಲವು ದೊಡ್ಡದುಂಟು, ಕೆಲವು ಸಣ್ಣದುಂಟು. ನೀವು ನಿಮಗೆ ಎಷ್ಟು ಬೇಕೋ. ಇದು ಆ್ಯಕ್ಚುಲಿ ಸ್ಟಾರ್ಟರ್. ಇದು ಕಲ್ಮಿ ಕಬಾಬ್ ಯಾವಾಗಲೂ ಸ್ಟಾರ್ಟರ್ ಆಗಿ ನಮಗೆ ಹೋಟ್ಲಲ್ಲೆಲ್ಲ ಸಿಗ್ತದೆ. ಈಸಿ ವೇಯಲ್ಲಿ ನಿಮಗೆ ನಾನು ಕಲ್ಮಿ ಕಬಾಬ್ ಹೇಗೆ ಮಾಡುವುದು, ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸಲ್ಲೇ ಹೇಗೆ ಮಾಡೋದು ಅಂತ ನಾನೀಗ ತೋರಿಸಿಕೊಡ್ತಾ ಇದ್ದೇನೆ. ಈಗ ನೋಡಿ, ಚಿಕನನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ನಾನು ಇದಕ್ಕೆ ಹಳದಿ ಹಾಕ್ತೇನೆ. ಇದು ಈಸಿ ಉಂಟು ನಿಮಗೆ ಮಾಡಲಿಕ್ಕೆ, ಯಾವಾಗಲೂ ಬೇಕಾದ್ರೂ ಮಾಡ್ಬೋದು. ಮತ್ತು ಹೆಲ್ದಿಯಾಗಿ ಏನು ಆಯಿಲೆಲ್ಲ ಹಾಕಬೇಕಾಗಿಲ್ಲ. ಯಾರು ಆಯಿಲ್ ತಿನ್ನಲಿಕ್ಕೆ ಮತ್ತು ಇದು ಡೀಪ್ ಫ್ರೈ ಮಾಡೋದು ಅಲ್ಲ ಅಂಥವ್ರಿಗಿದು ಒಳ್ಳೆಯದಾಗ್ತದೆ. ನಾನು ಉಪ್ಪು ಹಾಕ್ತೀನಿ, ಯಾಕಂದರೆ ನಮಗೆ ಕೆಲವು ಸಾಸಸ್ ಹಾಕ್ಲಿಕ್ಕೆ ಉಂಟು. ಮತ್ತು ಇದನ್ನೀಗ ಜಸ್ಟ್ ಮ್ಯಾರಿನೇಷನ್ ಮಾಡಿ ಇಡಲಿಕ್ಕೆ ಏನಿಲ್ಲ. ಇದು ನೋಡಿ, ಹಳದಿ ಹಾಕಿದೆ, ಸ್ವಲ್ಪ ಉಪ್ಪು ಹಾಕಿದೆ. ಇದನ್ನು ಹೀಗೆ ನಾನು ಬೇಯಲಿಕ್ಕೆ ಇಡ್ತೇನೆ. ಒಂದು ಫುಲ್ಲಿ ಬೇಯಿಸೋದಲ್ಲ, ಒಂದು 10 ಮಿನಿಟ್ಸ್ ಬೇಯಿಸ್ತೇನೆ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಬೇಯಿಸ್ತೇನೆ. ಮತ್ತೆ ತಣಿದ ನಂತರ ಸಾಸ್ ಹಾಕಿ ಪುನಃ ಅರ್ಧ ಗಂಟೆ ಇಟ್ಟು ಮತ್ತೆ ಫ್ರೈ ಮಾಡಲಿಕ್ಕೆ. ಅದು ಡೀಪ್ ಫ್ರೈ ಅಲ್ಲ ಇದು, ಅದನ್ನು ಹೇಳ್ತಾ ಇದ್ದೇನೆ ನಾನು. ಹೆಲ್ತ್ ವೈಸ್ ಇದು ಒಳ್ಳೇದಾಗ್ತದೆ, ಒಳ್ಳೆ ಸ್ಟಾರ್ಟರ್ ಆಗ್ತದೆ. ಇದಕ್ಕೆ ಗ್ರೀನ್ ಚಟ್ನಿ, ಪುದೀನದ್ದು ಗ್ರೀನ್ ಚಟ್ನಿಯಲ್ಲಿ ತಿನ್ಬೋದು. ಬಟ್ ನಾನು ಇವತ್ತು ಹೀಗೆ ಮಾಡಿ ನಿಮಗೆ ತೋರಿಸ್ತಾ ಇರ್ತೇನೆ. ಇವತ್ತು ನನಗೆ ನನ್ನೊಂದು ಹೆಲ್ತ್ ಇಶ್ಯೂಸ್ ಉಂಟು, ನನಗೆ ಹುಷಾರಿಲ್ಲ, ಜ್ವರ ಬರ್ತಾ ಉಂಟು. ಬಟ್ ನಾನು ಚಿಕನ್ ತಂದಾಯಿತು. ಸೊ ನಾನು ಈ ರೆಸಿಪಿಯನ್ನು ಇವತ್ತು ನಿಮಗೆ ಶೇರ್ ಮಾಡುವಂತ ತೋರಿಸ್ತಾ ಇದ್ದೇನೆ. ಇದನ್ನೀಗ ನಾನು ಗ್ಯಾಸಲ್ಲಿ ಬಿಸಿ ಮಾಡಲಿಕ್ಕೆ ಇಡ್ತೇನೆ. ನಾನಿಲ್ಲಿ ಗ್ಯಾಸ್ ಆನ್ ಮಾಡಿದ್ದೇನೆ. ಇದನ್ನೀಗ ಓಪನ್ ಆಗಿ ಲಿಡ್ ಮುಚ್ಚುವುದಿಲ್ಲ, ಲಿಡ್ ಮುಚ್ಚಿದ ಕೂಡ ನೀರು ಬಿಡ್ತದೆ. ಸೊ ಇದು ನೀರು ನಮಗೆ ಡ್ರೈ ಆಗಬೇಕು. ಸೊ ಇದನ್ನೊಂದು 5 to 10 ಮಿನಿಟ್ಸ್ನ ಒಳಗಡೆ ನಾನು ಬೇಯಿಸ್ತೇನೆ. ಇದನ್ನು ಇದೇ ಥರ ಉಪ್ಪು ಮತ್ತು ಹಳದಿ ಹಾಕಿ ಈಸಿಯಲ್ಲಿ ನಾನು ನಿಮಗೆ ತೋರಿಸ್ತಿದ್ದೆ. ಇದು ಬೇರೆ ಬೇರೆ ರೀತಿಯಲ್ಲಿ ಕಲ್ಮಿ ಕಬಾಬ್ ಮಾಡ್ತಾರೆ. ಕೆಲವರು ಕ್ರೀಮ್ ಹಾಕಿ ಮಾರ್ಕೆಟಲ್ಲಿ ಸಿಕ್ಕೋ ಕ್ರೀಮ್ ಉಂಟಲ್ಲ, ಅದು ಹಾಕಿ ಮಾಡ್ತಾರೆ. ಮೊಸರು ಕರ್ಡನ್ನು ಸೋಸಿ ಬಿಟ್ಟು ಬಟ್ಟೆಯಲ್ಲಿ ಗಟ್ಟಿ ಕರ್ಡ್ ಮಾಡಿ ಅದನ್ನು ಹಾಕಿಯೂ ಮಾಡ್ತಾರೆ. ಬಟ್ ನಾನು ಯಾವುದು ನಿಮಗೆ ಇದನ್ನು ಕಷ್ಟದ ಹೋಗೋದಿಲ್ಲ. ಮನೆಯಲ್ಲಿ ಕಿಚನಲ್ಲಿ ಇರುವ ಇಂಗ್ರೀಡಿಯೆಂಟ್ಸ್ ಎಲ್ಲ, ಸಾಸಸ್ ಎಲ್ಲರ ಮನೆಯಲ್ಲಿ ಉಂಟು. ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸ್, ಈಗೆಲ್ಲ ಸೋಯಾ ಸಾಸ್, ವಿನೆಗರ್, ಅದೆಲ್ಲ ನೀವು ಎಲ್ಲರ ಮನೆಯಲ್ಲಿಯೂ ಇರ್ತದೆ. ಸೊ ಅಂಥದ್ದನ್ನೆಲ್ಲ ಯೂಸ್ ಮಾಡಿ ನಾನು ಇವತ್ತು ನಿಮಗೆ ಕಲ್ಮಿ ಕಬಾಬ್ ಈಸಿಯಲ್ಲಿ ಹೇಗೆ ಮಾಡೋದಂತ ತೋರಿಸಿಕೊಡ್ತಾ ಇದ್ದೇನೆ. ಇದನ್ನೀಗ ಬೇಯ್ತಾ ಉಂಟು. ಇದು ಬೇಯಲಿ, ಒಂದು 5 to 7 ಮಿನಿಟ್ಸ್ ಒಟ್ಟಿಗೆ ಬೇಯಿಸುವ ನಾವು ಇದನ್ನು. ಇದು ನೋಡಿ, ಈ ಥರ ಅಲ್ಗಾಡಿಸ್ತಾನೇ ಮಾತ್ರ ಬೇಯಿಸಬೇಕು ನೀವು. ಏನಾದರೂ ನಾನ್ ಸ್ಟಿಕ್ ಇಲ್ಲ ಅಂತ ಆದರೆ 1 ಟೇಬಲ್ ಸ್ಪೂನು ನಿಮ್ಮ ಹತ್ರ ಇದುಂಟಲ್ಲ ಕುಕ್ಕಿಂಗ್ ಆಯಿಲನ್ನು ಪ್ಯಾನಿಗೆ ಕೋಟ್ ಮಾಡ್ಕೊಳ್ಳಿ, ಸುರಿಗೆ. ಮತ್ತು ಈ ಪೀಸಸ್ಸನ್ನು ಇಡಿ. ಈಗ ನಾನು ಸಿಮ್ಮಲ್ಲೇ ಬೇಯಿಸ್ತಾ ಇದ್ದೇನೆ. ನೋಡಿ, ಇದೆಲ್ಲ ನೋಡಿ ಚೂರು ಬಾಡ್ತಾ ಬಂತು. ಸೊ ಈ ಥರ ಆಚೀಚೆ ಇದಿಲ್ಲದ ತಳ ಹಿಡಿತದಲ್ಲ, ಆಚೀಗ ನೀರೇನು ಬಿಡೋದಿಲ್ಲ ನೋಡಿ. ಈ ಥರ ಮಾಡಲಿಕ್ಕೆ ಹೋಗಿ ನಮಗೆ ಡ್ರೈ ತಿಕ್ಬೇಕು ಚಿಕನ್, ಅದಕ್ಕಾಗಿ ಮಾಡೋದು ಇದು.
ನೀವು ಹಾಗೆ ಇದ್ದರೆ ನೀವು 1 ಟೇಬಲ್ ಸ್ಪೂನು ನಾನ್ ಸ್ಟಿಕ್ ನಿಮ್ಮ ಹತ್ರ ತವ ಇಲ್ಲ ಇದ್ದರೆ 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲನ್ನು ತವಕ್ಕೆ ಕೋಟ್ ಮಾಡಿ ಆನಂತರ ಚಿಕನ್ ಪೀಸಸನ್ನು ಇಡೀನಿ. ಸ್ಟಾರ್ಟಿಂಗ್ ಚೂರು ಹೈ ಫ್ಲೇಮಲ್ಲಿ ಇಡೀನಿ, ಮತ್ತು ಸಿಮ್ಮಲ್ಲಿ ಇಡೀರಿ. ಮಾಡಿ ಈ ಥರ ಅಲ್ಗಾಡಿಸ್ತಾ ಇದ್ದರೆ ಅದೇನು ತಳ ಹಿಡಿಯೋದಿಲ್ಲ, ಬಿಸಿ ಆಗ್ತಾ ಹೋಗ್ತದೆ. ಬೇಕಿದ್ರೆ ಲಿಡ್ಡು ಮುಚ್ಬೋದು, ಮುಚ್ಚಬಾರ್ದಂತಲ್ಲ, ನೀರು ಬಿಡ್ತದೆ ಏನಂತಾರೆ, ಇನ್ನು ನೀರು ಬಿಡ್ಲಿಕ್ಕೆ ಚಾನ್ಸ್ ಇಲ್ಲ, ಇದು ನೀರು ಬಿಡೋದಿಲ್ಲ. ಬೇಕಾದ್ರೆ ಲಿಡ್ಡು ಮುಚ್ಚಿ ನಾವು ಬೇಯಿಸುವ. ಈಗ ನಾನು ಸಿಮ್ ಗ್ಯಾಸಲ್ಲಿ ನಮಗೇನು ಫುಲ್ಲು ಬೇಯಬೇಕಾಗಿಯೇನೂ ಇಲ್ಲ. ಆಗ ನಾವು ಸ್ವಲ್ಪ ಹಸಿ ವಾಸನೆ ಹೋದರೆ ಚಿಕನಿದ್ದು ನಾವು ಹಾಕೋ ಸಾಸಸ್ ಎಲ್ಲ ಉಂಟಲ್ಲ ಅದು ಒಳ್ಳೆ ಎಳ್ಕೊಳ್ತದೆ, ಅದಕ್ಕೆ ಹೇಳೋದು. ಮತ್ತು ನಾವು ಚಿಲ್ಲಿ ಪೌಡ್ರೆಲ್ಲ ಹಾಕುವಾಗ ನಾವು ಏನು ಹೆಚ್ಚು ಎಣ್ಣೆ ಹಾಕೋದಿಲ್ಲಲ್ಲ, ಅದಿಲ್ಲದೆ ಸೀದು ಹೋಗ್ತದೆ. ಸೊ ನಾವು ಈ ಥರ ಬೇಯಿಸಿ ಬಿಟ್ಟರೆ ಮತ್ತೆ ನಾವು ಸಾಸಸ್ಸನ್ನೆಲ್ಲ ಹಾಕಿದರೆ ಆಗ ಚಿಕನ್ ಒಳ್ಳೆ ಥರದಲ್ಲಿ ಡ್ರೈ ಆಗ್ತದೆ ನಮಗೆ. ಇದೊಂದು ಟಿಪ್ಸ್ ಅಷ್ಟೇ. ಓವನ್ ಇಲ್ಲದವರಿಗೂ ಮಾಡ್ಬೋದು ಇದು. ನೋಡಿ, ಈಗ ನೋಡಿ, ಈ ಚಿಕನ್ ಪೀಸ್ ನೋಡಿ ಬಿಡ್ತಾ ಬಂತು ನೋಡಿ, ಇಷ್ಟ ಆದರೆ ಸಾಕಾಗ್ತದೆ. ಈ ಸೈಡ್ ಆಗಿದೆ, ಅದಕ್ಕೆ ನಾನು ಈ ಸೈಡ್ ಇಟ್ಟದ್ದು. ನೀವೀಗ ತಿರುಗಿಸಿ ಬೇಯಿಸಿನಿ ನೋಡಿ, ಈ ಸೈಡ್ ಬೇಯಿತು. ನಿಮಗೆ ಬೆಂದ ಕೂಡಲೇ ಗೊತ್ತಾಗ್ತದೆ ಮಾಂಸ ಎಲುಬನ್ನು ಸ್ವಲ್ಪ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆಗ ನೀವು ತಿರುಗಿಸಿ ಬಿಡಿನಿ. ನೋಡಿ, ಈ ಸಲ ಬೇಯಿತು, ಇದನ್ನು ತಿರುಗಿಸಿದೆ ನಾನು. ಬಟ್ ನಾನೀಗ ಸಿಮ್ಮಲ್ಲೇ ಇಟ್ಟಿದ್ದೇನೆ, ತಳ ಹಿಡಿಯೋ ಚಾನ್ಸಸ್ ಬೇಡ ಅಂತ ಹೇಳ್ಕೊಂಡ್ಬಿಟ್ಟು ನಾನು ಇದನ್ನು ತಿರುಗಿಸ್ತೇನೆ. ಮತ್ತು ಇದನ್ನು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಡುವ. ತಣಿದ ನಂತರ ನಾನು ಸಾಸ್ ಹಾಕ್ತೇನೆ. ನಾನು ನೋಡಿ ಸಿಮ್ಮಲ್ಲಿ ಒಂದು 10 ನಿಮಿಷ ಬೇಯಿಸಿದೆ, ಸಾಕು. ನೋಡಿ, ಇದೆಲ್ಲ ನೋಡಿ ಬಿಡ್ತಾ ಬಂತು ಮಾಂಸ ಎಲ್ಲ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ತದೆ. ಇನ್ನು ಹೆಚ್ಚು ಬೇಯಿಸೋದು ಬೇಡ, ನಮಗೆ ಪುನಃ ಇದು ಕೋಟ್ ಮಾಡಲಿಕ್ಕೆ ಉಂಟು. ನಾನೀಗ ಗ್ಯಾಸ್ ಆಫ್ ಮಾಡ್ತೇನೆ. ಇದನ್ನು ಸ್ವಲ್ಪ ಹೊತ್ತು ಇದರಲ್ಲೇ ಬಿಡುವ ಬಿಸಿಯಲ್ಲೇ. ಮತ್ತು ನಾವು ಇದನ್ನು ಸ್ವಲ್ಪ ತಣಿದ ನಂತರ ಎಲ್ಲ ಸಾಸ್ ಹಾಕಿ ಇದನ್ನೊಂದು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡಿ ನಾವು ಇಡ್ಲಿಕ್ಕೆ ಉಂಟು. ಒಂದು ಅರ್ಧ ಗಂಟೆ ಇಟ್ಟ ನಂತರ ಮತ್ತೆ 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲಲ್ಲಿ ಇದನ್ನು ರೋಸ್ಟ್ ಮಾಡಿ ತೆಗೆದ್ರೆ ಆಯಿತು. ಈಗ ಇದನ್ನು ಸ್ವಲ್ಪ ಹೊತ್ತಿದ್ರಲ್ಲೇ ಬಿಸಿಯ ಶಾಖಕ್ಕೆ ಇದು ಉಳಿದದೊಂದು ಪ್ರೋಸೆಸ್, ಅದು ಕುಕ್ಕಿಂಗ್ ಪ್ರೋಸೆಸ್ ಆಗ್ತಾ ಇರ್ತದೆ. ಈಗ ಒಂದು 10 ಮಿನಿಟ್ಸ್ ನಾನು ಹೀಗೆ ಬಿಡ್ತೇನೆ. ನಾವೀಗ ಎಲ್ಲ ಸಾಸಸನ್ನು ಒಂದು ಕಪ್ಪಲ್ಲಿ ರೆಡಿ ಮಾಡುವ. ನಾನೀಗ 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಹಾಕ್ತೇನೆ. ಇದೆಲ್ಲ ಮನೆಯಲ್ಲಿರುವಂಥದ್ದು ಇಂಗ್ರೀಡಿಯೆಂಟ್ಸ್, ಎಲ್ಲರ ಮನೆಯಲ್ಲಿ ಈಗ ಇರ್ತದೆ. ಈಗ ಇದು ನಾನು ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತೇನೆ. ಇದನ್ನೊಂದು ಸಲ ನಾವೆಲ್ಲ ಸಾಸನ್ನು ರೆಡಿ ಮಾಡ್ಕೊಳ್ಬೇಕು. 1 ಟೇಬಲ್ ಸ್ಪೂನ್ನಷ್ಟು ಇದು ರೆಡ್ ಚಿಲ್ಲಿ ಸಾಸ್, ಇದನ್ನು ಹಾಕ್ತೇನೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತೇನೆ. ಇದನ್ನು ಮಿಕ್ಸ್ ಮಾಡುವ. 1 ಟೇಬಲ್ ಸ್ಪೂನಷ್ಟು ನಾನು ಅರ್ಧ ಲೈಮ್ ಹಾಕ್ತೇನೆ ಇದಕ್ಕೆ. ನೀವು ವಿನೆಗರು ಹಾಕ್ಬೋದು. ನಾನು ಹೆಚ್ಚು ವಿನೆಗರನ್ನು ಆದಷ್ಟು ಕಡಿಮೆ ಯೂಸ್ ಮಾಡ್ತೇನೆ, ನಿಮಗೆ ಹೇಳ್ತಾ ಇರ್ತೇನೆ. ನಾನು ಇಲ್ಲಿಂದ ಅರ್ಧ ಲೈಮ್ ಹಿಂಡಿದ್ದೇನೆ. ಸ್ವಲ್ಪ ನಾನು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ನಾನು ವಿನೆಗರ್ ಹಾಕ್ತೇನೆ. ನೋಡಿ, ಚೂರು ವೈಟ್ ವಿನೆಗರ್ ಹಾಕ್ತಾ ಇದ್ದೇನೆ, ಅರ್ಧ ಟೇಬಲ್ ಸ್ಪೂನಷ್ಟು. ಈಗ ನಾನು ಚಿಲ್ಲಿ ಪೌಡ್ರ್ ಹಾಕ್ತೇನೆ. ಇದನ್ನೊಂದು ಬ್ಯಾಡಿಗೆ ಚಿಲ್ಲಿ ಹೋಮ್ ಮೇಡ್, ಇದನ್ನು 3/4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿದೆ. ನಾನು ಮತ್ತೊಂದು 3/4 ಟೇಬಲ್ ಸ್ಪೂನಷ್ಟು, ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದು ಕೂಡ ಹೋಮ್ ಮೇಡ್ ಪೆಪ್ಪರ್ ಪೌಡ್ರ್ ಹಾಕ್ತೇನೆ. ಇದೆಲ್ಲ ಖಾರಕ್ಕೆ ಸ್ವಲ್ಪ ನಾನೀಗ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವ. ಇದಕ್ಕೆ ಉಪ್ಪು ಹಾಕಬೇಕು, ಅಂದರೆ ಸಾಸಸಲ್ಲಿ ಉಪ್ಪು ಇರ್ತದೆ, ಹಾಕುವಾಗ ನಾವು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೇವೆ. ಇದನ್ನೆಲ್ಲ ಚಿಕನ್ಗೆ ಈಗ ನಾವು ಕೋಟ್ ಮಾಡಲಿಕ್ಕೆ ಉಂಟು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಈಗ ಎಂತಂತ ಹೇಳಿದ್ರೆ, ಈ ಟೈಮಲ್ಲಿ ನಿಮಗೆ ಕರ್ಡ್ ಇದ್ದರೆ, ಕರ್ಡ್ ಯಾವ ಥರ ಕರ್ಡ್ ಇರಬೇಕು, ನಾವು ಕರ್ಡನ್ನು ಬಟ್ಟೆಯಲ್ಲಿ ಸೋಸಿಬಿಟ್ಟು ಗಟ್ಟಿಯಾದ ಕರ್ಡನ್ನು ಹಾಕ್ಬೋದು ಅದಕ್ಕೆ ಕೋಟ್ ಮಾಡಲಿಕ್ಕೆ. ಸೊ ಅದು ಪುನಃ ನೀರು ಆಗ್ತದೆ. ನಾನು ಆಲ್ರೆಡಿ ಸ್ವಲ್ಪ ಹೊತ್ತು ಬೇಯಿಸಿದ್ದೇನೆ, ನೀರು ಬಿಡ್ತದೆ ಅದು. ಕರ್ಡಿದ್ದು ಎಷ್ಟು ಹೇಳಿದ್ರು ನೀರು ಬಿಡ್ತದೆ. ಬೇಕಿದ್ರೆ ನಂದು ಅರ್ಧ ಟೇಬಲ್ ಸ್ಪೂನ್ ನಂದು ಇದರದ್ದು ಹಂಕರ್ಡ್ ಕರ್ಡ್ ಉಂಟು. ಸೊ ನೋಡಿ, ಈ ಥರ ದಪ್ಪ ಪೇಸ್ಟ್ ನಾನು ರೆಡಿ ಮಾಡಿದೆ ಅದಕ್ಕೆ ಕೋಟ್ ಮಾಡಲಿಕ್ಕೆ. ಇನ್ನೊಂದು ಚೂರು ಉಪ್ಪು ಹಾಕ್ತೇನೆ ರುಚಿಗೆ, ಸ್ವಲ್ಪ ಸಾಕು ಉಪ್ಪು, ಯಾಕಂದರೆ ಎಲ್ಲ ಸಾಸಸಲ್ಲಿ ಉಪ್ಪು ಉಂಟು. ಸೊ ಸ್ವಲ್ಪ ಉಪ್ಪು ಹಾಕಿದೆ, ಹುಳಿಯನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತದೆ.
ಈ ಥರ ಇದನ್ನು ಇನ್ನು ನಾವು ಅಲ್ಲಿ ತಣಿದ ಚಿಕನ್ಗೆ ಇದನ್ನು ಹಾಕಿ ಕೋಟ್ ಮಾಡಬೇಕು. ನಾನು ಚೂರು ಕರ್ಡ್ ಹಾಕಿ ತೋರಿಸ್ತೇನೆ ನಿಮಗೆ. ಇದು ನಾನು ಮಿಲ್ಕಿ ಮಿಸ್ಟ್ನವ್ರದ್ದು ನೋಡಿ ಕರ್ಡ್. ಇಷ್ಟೊಟ್ಟಿಗೆ ಕ್ರೀಮು ಹಾಕ್ಬೋದು 1 ಟೇಬಲ್ ಸ್ಪೂನ್, ಮತ್ತೂ ಒಳ್ಳೆಯದಾಗ್ತದೆ. ಬಟ್ ಇದು ನನಗೆ ಹೆವಿ ಆಗ್ತದೆ ಅಂತ ನಾನು ಹಾಕಲಿಲ್ಲ. ಹಾಕ್ಬೋದು, ನಿಮಗೆ ಇಷ್ಟಪಡುವವರು 1 ಟೇಬಲ್ ಸ್ಪೂನ್ ಕ್ರೀಮು ಬೀಟ್ ಮಾಡಿ ಹಾಕ್ಬೋದು, ಒಳ್ಳೆ ಟೇಸ್ಟ್ ಕೊಡ್ತದೆ. ಇದು ನೋಡಿ ಕರ್ಡ್ ಈ ಥರ ಗಟ್ಟಿ ಇರಬೇಕು. ನೀವು ಆರ್ಡಿನರಿ ಕರ್ಡ್ ತೆಗೆದ್ರೆ ಬಟ್ಟೆಯಲ್ಲಿ ಸೋಸಿ ಬಿಟ್ಟು ಹಾಕ್ಬೋದು. ಇದು ಕರ್ಡ್ ಮತ್ತು ನೀವು ಕ್ರೀಮ್ ಆಪ್ಷನಲ್, ಬೇಕಿದ್ದರೆ ಹಾಕ್ಬೋದು. ನಿಮಗೆ ಮತ್ತೊಂದು ಹೇಳ್ತೇನೆ ನಾನು, ನಿಮಗೆ ಗರಂ ಮಸಾಲ ಪೌಡ್ರಿದ್ದು ಟೇಸ್ಟ್ ಬೇಕಿದ್ದವರು ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡ್ರು ಹಾಕ್ಬೋದು. ಬಟ್ ನಾನು ಏನೂ ಹಾಕೋದಿಲ್ಲ. ಭಾರಿ ಈಸಿ ಮೆಥಡಲ್ಲಿ ನಾನು ಹೇಳಿದೆ ಎಲ್ಲ ಮಾಡ್ತಾ ಇರೋದಂತ. ಇದನ್ನು ಚೆನ್ನಾಗಿ ಮಾಡಿ ಕರ್ಡನ್ನು ಬೀಟ್ ಮಾಡುವ. ಇದನ್ನು ಬೀಟ್ ಮಾಡಿ ನಾನೀಗ ಚಿಕನ್ಗೆ ನಿಮಗೆ ಇದನ್ನು ಕೋಟ್ ಮಾಡಿ ಅರ್ಧ ಗಂಟೆ ಚಿಕನಲ್ಲಿ ಅದು ಕೋಟಾಗಿ ಇದೆಲ್ಲ ಮಸಾಲವನ್ನದು ಎಳ್ಕೊಳ್ಬೇಕು. ಈಗ ಚಿಕನ್ ಎಲ್ಲ ಇದು ನೋಡಿ ತಣ್ಣದಿದೆ. ನಾನು ಇದಕ್ಕೆ ಇದನ್ನೆಲ್ಲ ಮಸಾಲ ಪೇಸ್ಟ್ ಮಾಡಿದೆ ಎಲ್ಲ ಸಾಸಸ್ಸನ್ನೆಲ್ಲ ಅದನ್ನು ಇದರ ಮೇಲೆ ನಾನು ಕೋಟ್ ಮಾಡ್ತೇನೆ. ಎಷ್ಟು ಬೇಕು ಅಷ್ಟು ಕೋಟ್ ಮಾಡೀನಿ. ಕೈಯಲ್ಲೇ ರಬ್ ಮಾಡಿ ಇದನ್ನೀಗ ಒಂದು ನಾನು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡಿ ಅರ್ಧ ಗಂಟೆ ಇಡ್ತೇನೆ. ಈಗ ಚಿಕನ್ ನೋಡಿದ್ದು ಫಸ್ಟ್ ತುಂಬ ಕೋಲ್ಡ್ ಆಯ್ತು, ತಪ್ಪೆ ಆಯ್ತಿದ್ದು, ಬೆಂದು ಚಪ್ಪೆ ಆಗಿದೆ ಚಿಕನ್. ನಿಮ್ಮಲ್ಲಿ ಕೈಯಲ್ಲಿ ಮುಟ್ಲಿಕ್ಕೂ ನಿಮಗೆ ಈಸಿ ಆಗ್ತದೆ. ನಮ್ಮನೇಲಿ ಈ ಥರ ಕಲ್ಮಿ ಕಬಾಬ್ ಭಾರಿ ಖುಷಿ ಪಡ್ತಾರೆ. ನಾನು ಇದೇ ಥರ ಮಾಡೋದು, ಇದು ಈಸಿ ವೇ ಕೂಡ. ನಾನು ಹೇಳಿದ್ರೆ ನಿಮಗೆ ಕ್ರೀಮ್ ಹಾಕಿ ಮಾಡ್ಬೋದು, ಬೇರೆ ಬೇರೆ ಆಪ್ಷನ್ ಉಂಟು. ಕೆಲವರು ಇದಕ್ಕೆ ಎಂತ ಗೊತ್ತುಂಟ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾರೆ. ನಮ್ಮ ಮನೇಲಿ ಅದನ್ನೆಲ್ಲ ಇಷ್ಟಪಡೋದಿಲ್ಲ. ನಿಮ್ಮ ಟೇಸ್ಟ್ ಹೇಗೆ ಬೇಕೋ ಹಾಗೆ ನೀವು ಹಾಕ್ಬೋದು. ಗರಂ ಮಸಾಲ ಪೌಡ್ರ್ ಹಾಕ್ಬೋದು. ನಾನು ನಮ್ಮ ಮನೆ ಟೇಸ್ಟಿಗಾಗಿ ಮಾಡಿದ್ದು, ನಾನು ಹೇಳ್ತಾ ಹೋಗ್ತೇನೆ, ನೀವು ಮಾಡ್ಬೋದು, ಅದೆಲ್ಲ ಆಪ್ಷನಲ್. ಗರಂ ಮಸಾಲ ಪೌಡ್ರ್ ಹಾಕ್ಬೋದು, ಚಾಟ್ ಮಸಾಲ ಹಾಕ್ಬೋದು. ಇಷ್ಟ ಇದ್ದವ್ರು, ನಿಮಗೆ ಚಾಟ್ ಮಸಾಲದ ಸ್ಮೆಲ್ ಇಷ್ಟ ಇದ್ದವರು ಚಾಟ್ ಮಸಾಲನೂ ಹಾಕ್ಬೋದು. ಒಂದು ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ, ಅರ್ಧ ಟೇಬಲ್ ಗರಂ ಮಸಾಲ, ಇದನ್ನೆಲ್ಲ ಹಾಕ್ಬೋದು ಇದಕ್ಕೆ. ಬಟ್ ನಾನು ಇದನ್ನು ಇಷ್ಟೇ ಹಾಕೋದು ನೋಡಿ. ಇದನ್ನೀಗ ಮ್ಯಾರಿನೇಷನ್ ಮಾಡಿ ಇದು ತಣ್ಣದಿದೆ. ನೀವು ಬೇಕಿದ್ರೆ ಫ್ರಿಜ್ಜಲ್ಲಿ ಇಡ್ಬೋದು, ನಿಮಗೆ ಟೈಮ್ ಇದ್ದರೆ ಇದನ್ನು ಫ್ರಿಜ್ಜಲ್ಲಿ ಇಡ್ಬೋದು. ಇದನ್ನು ನೀವು ಇಲ್ಲದ್ರೆ ನೀವು ಅರ್ಧ ಗಂಟೆ ಮಿನಿಮಮ್ ಇದು ಎಳ್ಕೊಳ್ಬೇಕು. ಈಗ ಬೇಯಿಸ್ಲಿಕ್ಕೆ ಹೋಗ್ಯೋದು ಕೂಡಲೇ ಇದು ಎಳ್ಕೊಳ್ತದೆ. ನಾನಿದು ಪೇಸ್ಟನ್ನು ಉಳಿದ ಪೇಸ್ಟನ್ನು ಹಾಗೆ ಇಡ್ತೇನೆ. ಮತ್ತು ಇದು ಕಾಯ್ತಾ ಬರುವಾಗ, ಡ್ರೈ ಆಗ್ತಾ ಬರುವಾಗ ಮೇಲೆ ಹಾಕ್ಬೋದು. ಒಮ್ಮೆಲೆ ಹಾಕಿ ಅದು ಸೀದು ಹೋಗೋದು ಬೇಡ ಅಂತ ಫ್ರೈ ಮಾಡುವಾಗ, ಯಾಕಂದ್ರೆ ನಾವು ಆಯಿಲ್ ಹೆಚ್ಚು ಹಾಕೋದಿಲ್ಲಲ್ಲ. ಸೊ ಇದನ್ನು ನಾನು ಲಿಡ್ ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ಮ್ಯಾರಿನೇಷನ್ ಮಾಡಿ ಇಡ್ತೇನೆ. ಈಗ ನೋಡಿ ಹಾಫ್ ಆನ್ ಅವರ್ ಆಯಿತು. ಇದನ್ನು ಫ್ರಿಜ್ಜಲ್ಲಿ ಬೇಕಾದರೂ ಇಡ್ಬೋದು ಹೇಳಿದೆ ಅಲ್ಲ. ಈಗ ನಾನು 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಮಾಡಿ ಹಾಕಿ ಇದನ್ನು ಫ್ರೈ ಮಾಡಿ ತೋರಿಸ್ತೇನೆ ನಿಮಗೆ. ನಾನೀಗ 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಗ್ಯಾಸ್ ಆನ್ ಮಾಡಿದ್ದೇನೆ. 2 ಟೇಬಲ್ ಸ್ಪೂನ್ ಸಾಕು, ಅದಕ್ಕೆ ಹೆಚ್ಚು ಬೇಕಾಗಿಲ್ಲ. ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಮಾಡುವ. ಇದರ ಮೇಲೀಗ ಎಣ್ಣೆ ಕಾಯಲಿ, ಚಿಕನ್ ಪೀಸ್ ಇಡುವ. ನಾನೀಗ ಎಣ್ಣೆ ಕಾಯ್ತಾ ಬಂತು. ಇದು ಮಾಡಿದ ಉಂಟು ಮ್ಯಾರಿನೇಷನ್ ಮಾಡಿ ಚಿಕನ್ ಉಂಟಲ್ಲ, ಅದನ್ನು ಒಂದೊಂದೇ ಇಡ್ತಾ ಬರ್ತೇನೆ. ಇದು ಮಕ್ಕಳು ಭಾರಿ ಒಳ್ಳೆ ಇಷ್ಟಪಡ್ತಾರೆ ಇದನ್ನು. ಮತ್ತು ಈಗ ಸಮ್ಮರಲ್ಲ, ಸೆಕೆಗಾಲಕ್ಕೆ ಎಲ್ಲ ಹೆಂಗಸರಿಗೆ ಗ್ಯಾಸ್ ಹತ್ರ ನಂಗೂ ಹಾಗೆ ಗ್ಯಾಸ್ ಹತ್ರ ಬರಲಿಕ್ಕೆ ಭಾರಿ ಹೀಟ್ ಜಾಸ್ತಿ ಉಂಟು ಹೋಗ್ತದೆ. ಸೊ ಆಗ ನಮಗೆ ಇದು ಬೇಗ ಆಗ್ತದೆ ಚಿಕನ್. ಒಂದು ಸ್ಟಾರ್ಟರ್ ಮಕ್ಕಳಿಗೆ ಮನೆಯಲ್ಲಿರುವಾಗ ನೀವು ಈ ಥರ ಮಾಡಿ ಕೊಡ್ಬೋದು. ಗ್ರೀನ್ ಚಟ್ನಿ ನಾನು ಆಲ್ರೆಡಿ ಒಂದು ಹಾಕಿದ್ದೇನೆ. ಗ್ರೀನ್ ಚಟ್ನಿ ನಿಮಗೆ ಬೇಕಿದ್ರೆ ನಾನು ಹೇಳ್ತೇನೆ ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ. ಸೊ ಗ್ರೀನ್ ಚಟ್ನಿ ಎಂತ ಮಾಡಲಿಕ್ಕೆ ಎಂತ ಇಲ್ಲ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಫ್ ಹಾಕಿ, ಅದು ಗ್ರೀನ್ ಚಿಲ್ಲಿ ಹಾಕಿ, ಶುಂಠಿ ಹಾಕಿ, ಕರ್ಡ್ ಹಾಕಿ, ಹುಳಿಗೆ ನಾವು ಕರ್ಡ್ ಹಾಕ್ಬೋದು, ಲೈಮು ಹಾಕ್ಬೋದು ಹಾಕಿ, ಮತ್ತು ಪುಟಾಣಿ ಕಡಲೆ ಉಂಟಲ್ಲ ಅದು 1 ಟೇಬಲ್ ಸ್ಪೂನ್, ಅದು ಆಪ್ಷನಲ್, ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ನಿಮಗೆ ಪುದೀನದ್ದು ಗ್ರೀನ್ ಚಟ್ನಿ ರೆಡಿ ಆಗ್ತದೆ. ಈ ಮಾತ್ರ ಕಲ್ಮಿ ಕಬಾಬ್ಗೆ ಆ ಚಟ್ನಿ ಭಾರಿ ಒಳ್ಳೆಯದಾಗ್ತದೆ. ಇದೀಗ ನಾನು
ಗ್ಯಾಸ್ ಹೈ ಫ್ಲೇಮಲ್ಲೇ ಇಟ್ಟಿದ್ದೇನೆ ಈಗ ಸ್ಟಾರ್ಟಿಂಗಲ್ಲ. ಮತ್ತು ಒಂದು ಬದಿ ಕಾದ ನಂತರ ನಾನು ಇದನ್ನು ಸಿಮ್ಮಿಗೆ ಇಡ್ತೇನೆ. ಇದನ್ನು ಎರಡೂ ಬದಿ ಚೆನ್ನಾಗಿ ಮಾಡಿ ರೋಸ್ಟ್ ಮಾಡಿ ತೆಗಿಬೇಕು. ಈಗ ನಾನು ಇದನ್ನು ಮುಚ್ಚಿ ಹಾಕಿದೆ ನೋಡಿ, ಒಂದು ಬದಿ ಡ್ರೈ ಆಗಿ ಕಾಯ್ತಾ ಬಂತು. ಬೇಕಿದ್ರೆ ನಾವು ಈ ಪೇಸ್ಟ್ ಉಂಟಲ್ಲ ಇದನ್ನು ಸ್ವಲ್ಪವೇ ಹಾಕ್ಬೋದು, ಉಳ್ದ ಪೇಸ್ಟನ್ನು. ಮತ್ತು ಖಾರ ಖಾರ ಆಗ್ತದೆ. ಬೆಂದ ಪೀಸಿನ ಒಳಗಡೆ ನಾವು ತುಂಬಿಸ್ಬೋದು ಇದನ್ನು. ಸ್ಟಾರ್ಟಿಂಗ್ ಮುಚ್ಚಿ ಹಾಕಿದ ಕೂಡಲೇ ಆ ಬದಿ ಡ್ರೈ ಇರ್ತದಲ್ಲ, ಹಸಿ ಇರ್ತದಲ್ಲ, ಸ್ವಲ್ಪ 1 ನಿಮಿಷ ನೀವು ಹೈ ಫ್ಲೇಮಲ್ಲಿಡಿ ಮತ್ತು ನೀವು ಸಿಮ್ಮಲ್ಲಿಡೀನಿ. ನೋಡಿ 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲಲ್ಲಿ ನಮಗೆ ಕಲ್ಮಿ ಕಬಾಬ್ ರೆಡಿ ಆಗ್ತದೆ. ಹೆಲ್ತ್ ಪ್ರಾಬ್ಲಮ್ ಇದ್ದವರಿಗೆ, ಯಾರಿಗೆ ಆಯಿಲ್ ಫುಡ್ ತಿನ್ನಬಾರ್ದು ಅಂತಿದ್ದವರಿಗೆ ಇದು ಒಳ್ಳೇದಾಗ್ತದೆ. ಡಯಟಿನವರಿಗೆ ಇದು ಒಳ್ಳೇದಾಗ್ತದೆ. ಕುಕ್ಕುಂಬರ್ ಆನಿಯನ್ ಸ್ಲೈಸಸ್ ಇದ್ದರೂ ಅದರೊಟ್ಟಿಗೆ ತಿನ್ನಲಿಕ್ಕೆ ಭಾರಿ ಒಳ್ಳೆ. ನಮ್ಮ ಮನೇಲಿ ಕುಕ್ಕುಂಬರ್ ಆನಿಯನ್ ಸ್ಲೈಸಸ್ ಹಾಕಿ ಇದನ್ನು ತಿಂತಾರೆ. ಚಟ್ನಿ ಭಾರಿ ರ್ಯಾರ್ ಯೂಸ್ ಮಾಡೋದು. ನಾನು ಯಾರೋ ಗೆಸ್ಟ್ ಬಂದರೆ ಮಾತ್ರ ನಾನು ಅದು ಹರಿಯಾಲಿ ಚಟ್ನಿ, ಗ್ರೀನ್ ಚಟ್ನಿ ಮಾಡಿ ಸರ್ವ್ ಮಾಡ್ತೇನೆ. ಬಟ್ ಈ ಥರ ನೀವು ಕಲ್ಮಿ ಕಬಾಬ್, ಇದು ಈಸಿ ವೇ ಕಲ್ಮಿ ಕಬಾಬ್ ಇದ್ದು ಯಾರೂ ಮಾಡ್ಬೋದು. ಇದು ನಿಮ್ಮ ಮಕ್ಕಳಿಗೂ ಒಳ್ಳೇದಾಗ್ತದೆ. ನೀವು ಹೋಟ್ಲಲ್ಲಿ ರೆಸ್ಟೋರೆಂಟ್ಗಿಂತಲೂ ಒಳ್ಳೇದಾಗ್ತದೆ. ಎಲ್ಲ ನಾವು ಫ್ರೆಶ್ ಹಾಕಿರ್ತೇವಲ್ಲ, ಆಯಿಲ್ ಎಲ್ಲವನ್ನು ಫ್ರೆಶ್ ಹಾಕಿರ್ತೇವೆ ಮನೇಲಿ ಅಂತ ಕಳೆದುಕೊಳ್ಳೆ. ಮಕ್ಕಳಿಗಿದ್ದು ಕಲ್ಮಿ ಕಬಾಬ್ ದಿ ಬೆಸ್ಟ್ ಮಾತ್ರ. ನೀವು ಇದು ಫ್ರೋಝನ್ ಚಿಕನ್ ಅಂಗಡಿಯಲ್ಲಿ ನಿಮಗೆ ಸಿಗ್ತದೆ. ನನಗೆ ಸ್ವಲ್ಪ ನನ್ನ ತಂದದಿತ್ತು 5-6, ಸೊ ನಾನು ಇದನ್ನು ರೆಸಿಪಿ ನಿಮಗೆ ಶೇರ್ ಮಾಡುವಂತ ಮಾಡಿದ್ದು ಇವತ್ತಿಗೆ. ಹೆಚ್ಚಿನ ಮಕ್ಕಳಿಗೆ ಕಲ್ಮಿ ಕಬಾಬ್ ಖುಷಿ ಆಗ್ತದೆ. ಈಗ ನೋಡಿ ಇದು ಕಂಪ್ಲೀಟ್ ಬೆಂದಾಯಿತು. ಈಗ ನಿಮಗೆ ಇಲ್ಲಿಗೆ ನಮ್ಮದು ಕಲ್ಮಿ ಕಬಾಬ್ ರೆಡಿ ಆಯಿತು. ಆದರೆ ನಾನು ಇನ್ನೊಂದು ಆಪ್ಷನ್ ನಿಮಗೆ ತೋರಿಸ್ತೇನೆ. ಇನ್ನೂ ನಿಮಗೆ ಡ್ರೈ ಆಗಿ ಮಾಡಬೇಕಂತಾದರೆ ಇದನ್ನು ಸೈಡಿಗೆ ಇಡ್ತೇನೆ. ಗ್ಯಾಸ್ ಮೇಲೆ ನೋಡಿ ಇದನ್ನು ಈ ಥರ ಸ್ಟ್ಯಾಂಡ್ ಇಡ್ಬೋದು, ಡೈರೆಕ್ಟು ಮಾಡ್ಬೋದು. ಇದನ್ನು ಫ್ರೈ ಮಾಡುವ ನೋಡಿ, ಈ ಥರ ಅಲ್ಯೂಮಿನಿಯಂ ಫಾಯಿಲನ್ನು ಅದಕ್ಕೆ ರ್ಯಾಪ್ ಮಾಡಿ, ಆಗ ನಿಮಗೆ ಬಿಸಿ ಆಗೋದಿಲ್ಲ. ಈ ಥರ ಡ್ರೈ ಆಗಿ ನಾವು ಪುನಃ ಇದನ್ನು ರೋಸ್ಟ್ ಮಾಡ್ಬೋದು. ಆಗ ನಿಮಗೆ ತಂದೂರಿ ಥರ ಇದು ಆಗ್ತದೆ. ಇದು ಆಪ್ಷನಲ್, ಬೇಕಾದವರು ಮಾಡ್ಬೋದು, ಬೇಡಾದವ್ರು ಬಿಡ್ಬೋದು. ಈ ಥರ ನೋಡಿ ನಾನು ರೋಸ್ಟ್ ಮಾಡಿದೆ. ಆಗ ನಿಮಗೆ ತಂದೂರಿ ಡಿಟ್ಟು ತಂದೂರಿ ಹೇಗೆ ಸಿಗ್ತದೆ ನಿಮಗೆ ಆ ಥರ ಕಲ್ಮಿ ಕಬಾಬ್ ರೆಡಿ ಆಗ್ತದೆ. ಇದೇ ಥರ ಕೂಡ ಮಾಡ್ಬೋದು. ಇಲ್ಲಿ ನೋಡಿ ಕಲ್ಮಿ ಕಬಾಬ್ ನೋಡಿ, ಈಗ ನಾನು ಡ್ರೈ ಆಗಿ ಗ್ಯಾಸ್ ಮೇಲೆ ಇಟ್ಟು, ನೀವು ಅಂಥದ್ದು ಮೆಸ್ಸಿ ಇರೋದಿದ್ರು ಕೈಯಲ್ಲಿ ಇಟ್ಟು ಹೀಗೆ ಮಾಡ್ಬೋದು ಸಿಮ್ಮಲ್ಲಿಟ್ಟು. ಇದು ತಂದೂರಿ ನಾನು ಇದು ಕೊಟ್ಟದ್ದಿದು, ಇದು ಆಪ್ಷನಲ್. ಈ ಥರ ಇಲ್ಲಿಗೆ ನಮಗೆ ಕಲ್ಮಿ ಕಬಾಬ್ ರೆಡಿ ಆಯಿತು. ವಿತ್ ತಂದೂರಿ ವರ್ಷನೂ ನಾನು ನಿಮಗೆ ತೋರಿಸಿದ್ದೇನೆ. ಎಲ್ಲ ನನ್ನ ಸಬ್ಸ್ಕ್ರೈಬರಿಗೂ ವ್ಯೂವರ್ಸಿಗೂ ಥ್ಯಾಂಕ್ಸ್. ಆದಷ್ಟು ನನ್ನ ವಿಡಿಯೋ ನೋಡಿ, ಇಷ್ಟ ಆದವರು ಲೈಕ್ ಮಾಡಿ, ಲೈಕ್ ಆದವರು ನನ್ನ ವಿಡಿಯೋ ಲಿಂಕ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರ ಹತ್ರನೂ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ ನನಗೆ ಸಪೋರ್ಟ್ ಮಾಡಿ. ನಾನು ಒಂದು ದಿವಸ ಬರುವಾಗ ಒಂದು ಒಳ್ಳೆ ರೆಸಿಪಿಯನ್ನು ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.